ಬರೀ ನೆನ್ಪಲ್ಲ ವಸು, ಸುಶೀಲ್ನ ನೋಡ್ದ ಹಾಗಾಯ್ತು. ರಿಯಲಿ? ಅದೇ ರೂಪ, ಅದೇ ಗಂಭೀರವಾದ ನಡಿಗೆ, ಬೆಟ್ಟನ್ನೇ ಕಡ್ದ ಹಾಗಿರೋ ನಿಲುವು, ಇಡೀ ಊರನ್ನೇ ಆವರಿಸ್ಕೊಂಡಿರೋ ಹಾಗಿರೋ ವಿಶಾಲವಾದ ಭುಜ. ಹಾಗಾದ್ರೆ ಅದ್ ನಿನ್ ಭ್ರಮೆನೇ ಬಿಡು ವೈಶು. ಚಾಮುಂಡಿ ಬೆಟ್ಟದ ಜೊತೆ ನಿನ್ನ ಹಾಗೂ ಸುಶೀಲ್ ನೆನಪು ಸಾಕಷ್ಟಿದೆ. ಅದೇ ಗುಂಗಲ್ಲಿರ್ತೀಯ. ಎದುರಿಗೆ ಯಾರನ್ನೇ ಕಂಡ್ರು ಅವರೇ ಅಂತ ಅನ್ಸಿರ್ತಾರೆ. ಸಹಜನೇ ಅಲ್ವಾ, ಮನ್ಸಲ್ಲಿದ್ದವರು ಮುಂದೆ ಬಂದಿರ್ತಾರೆ. ಇಲ್ಲ ವಸು. ಹ್ಯಾವ್ ಯು ಫೌಂಡ್ ಹಿಮ್? ಗೊತ್ತಿಲ್ಲ. ಇಷ್ಟು ವರ್ಷ ಇಲ್ದಿರೋರು ಈಗ ಪದೇ ಪದೇ ನೆನಪಾಗ್ತಿದ್ದಾರೆ. ಒಂಟಿ ಅನ್ನಿಸ್ತಿದ್ಯಾ? ಗಂಡನಾಸರ ಬೇಕು ಅಂತ ಮನಸ್ಸು ಹೇಳ್ತಿದ್ಯಾ? ಇರ್ಬೋದೇನೋ. ಐ ಆಮ್ ನಾಟ್ ಶ್ಯೂರ್. ನಾನು ಹೇಳ್ತೀನಿ ಕೇಳು. ಯು ನೀಡ್ ಎ ಕಂಪ್ಯಾನಿಯನ್. ತಪ್ಪಾಗಲ್ವಾ ನಾನು ಹಾಗೆ ಯೋಚನೆ ಮಾಡೋದು? ಅಪರಾಧ ಮಾಡ್ತಾ ಇಲ್ಲ ವೈಶಾಲಿ ನೀನು. ಪ್ರತಾಪ್ ಕಾಣೆ ಆದಾಗ ನೋವಿತ್ತು. ಅವನ್ ಬಂದ. ಅವನಿಗೂ ಅವನದೇ ಆದ ಬದುಕಿದೆ, ಕೆಲಸ ಇದೆ, ಹೆಂಡತಿ ಇದ್ದಾಳೆ, ಜೊತೆಗೆ ನೀನು ಇದೆಯಾ. ಆದ್ರೆ ನೀನೇ ಅವನ್ ಪ್ರಿಯಾರಿಟಿ ಅಲ್ಲ ಕಣೆ. ಆ ಕೊರತೆಗೆ ಉತ್ತರ ಅನ್ನೋ ಹಾಗೆ ಸುಶೀಲ್ ನೆನಪು ನಿನ್ನ ಕಾಡ್ತಾ ಇದೆ. He was really a nice man. ನಾನೇ ತಪ್ಪು ಮಾಡ್ಬಿಟ್ಟೆ ಅನಿಸ್ತಿದೆ. ವೈಶು, ಹಳೆದನ್ನ ನೆನೆಸ್ಕೊಂಡು ಕೊರಗಬೇಡ. ತಪ್ಪನ್ನ ಸರಿ ಮಾಡ್ಕೊಳ್ಳೋ ದಾರಿ ಹುಡುಕು. ಯಾರಿಗ್ ಗೊತ್ತು, ಸುಶೀಲ್ ಮನ್ಸಲ್ಲೂ ಇದೇ ತರ ಭಾವನೆ ಇರಬಹುದಲ್ವಾ? ಹಾಗಂತ್ಯಾ? ಅವ್ರು ಬರ್ತಾರ? ಬಂದ್ರೆ ಒಪ್ಕೊಂಬಿಡ್ಲ? ಖಂಡಿತ ಒಪ್ಕೋ ವೈಶು. ಕ್ಷಮಿಸ್ತಾರ ನನ್ನ? ಅನ್ಸುತ್ತೆ. ಮಮ್ಮಿ, ಇದೇನಿದು ಒಬ್ಳೆ ಯೋಚನೆ ಮಾಡ್ತಾ ನಿಂತ್ಬಿಟ್ಟಿದ್ಯಾ? ರಿಸೆಪ್ಷನ್ಗೆಲ್ಲ ಅರೇಂಜ್ಮೆಂಟ್ಸ್ ಆಯ್ತಾ? ನಿನ್ ಫ್ರೆಂಡ್ಸ್ಗಳಿಗೆಲ್ಲ ಫೋನ್ ಮಾಡಿದ್ಯಾ? ಫ್ರೆಂಡ್ಸ್ಗಳಿಗೆಲ್ಲ ಫೋನ್ ಮಾಡಿದ್ದೀನಿ. ಬೆಟ್ಟದಿಂದಲೇ ಅಪ್ಪಾಜಿಗೂ ಫೋನ್ ಮಾಡಿದೆ. ಅವರೆಲ್ಲ ಹೊರಗಡೆ ಹೋಗಿದ್ರಂತೆ. ಇನ್ನೊಂದ್ಸರಿ ಟ್ರೈ ಮಾಡ್ತೀನಿ. ಪ್ರತಾಪ್. ಹೌದು ಅಪ್ಪಾಜಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಫೋನ್ ಮಾಡಿದ್ದೆ, ನೀವು ಊರಿಗೆ ಹೋಗಿದ್ದೀರಾ ಅಂದ್ರು ಮದನ್ ಅವರು. ಹೌದು ಪ್ರತಾಪ್, ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೆ. ನಿನ್ನೆನಾ? ಹೌದು. ಅಯ್ಯೋ, ಹ್ಯಾಗ್ ಮಿಸ್ ಆಯ್ತು ಅಪ್ಪಾಜಿ. ನಿನ್ನೆ ನಾವು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ವಿ. ಮಮ್ಮಿ, ನಿನ್ನೆ ಅಪ್ಪಾಜಿನೂ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ರಂತೆ. ಅಪ್ಪಾಜಿ, ನಾಳೆ ನನ್ನ ರಿಸೆಪ್ಷನ್. ತಾವು ಖಂಡಿತವಾಗ್ಲೂ ಬರಬೇಕು. ಮದನ್ ಹೇಳಿದ್ರು ನೀನು ಫೋನ್ ಮಾಡಿದ್ದೆ ಅಂತ. ಬರ್ತೀನಿ. ನೀನೇ ಒಂದ್ಸಲ ಹೇಳ್ಬಿಡು. ಅಪ್ಪಾಜಿ, ಅಮ್ಮ ಮಾತಾಡ್ತಾರಂತೆ, ಒಂದ್ ನಿಮಿಷ.
ಹಲೋ, ಹಲೋ, ಹೇಳಿಮ್ಮ. ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನೀವು ನನ್ನ ಮಗನ ಉಳಿಸಿದ ಅಷ್ಟೇ ಅಲ್ಲ, ನನಗೂ ಬದುಕು ಕೊಟ್ಟಿದ್ದೀರಾ. ಖಂಡಿತ ಅವನ ರಿಸೆಪ್ಷನ್ಗೆ ಬಂದು ಮಗ ಸೊಸೆನ ಆಶೀರ್ವಾದ ಮಾಡಬೇಕು. ಆಯ್ತು. ಬರೀ ಆಯ್ತು ಅಲ್ಲ, ಖಂಡಿತ ಬರ್ತೀನಿ ಅಂತ ಹೇಳಿ. ಖಂಡಿತ ಬರ್ತೀನಿ. ನನಗೂ ನಿಮ್ಮ ತುಂಬು ಕುಟುಂಬ ನೋಡಬೇಕು ಅನ್ನೋ ತವಕ ಇದೆ. ನನ್ನ ಮಗ ನನಗೆ ವಾಪಸ್ ಸಿಗೋ ಹಾಗೆ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಒಂದು ಸಣ್ಣ ಪದ. ನನಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅವನಿವತ್ತು ನನಗೆ ವಾಪಸ್ ಸಿಗೋದಕ್ಕೆ ಕಾರಣ ನೀವು. ಎಲ್ಲರಿಗೂ ಎಲ್ಲಾನು ಕೊಡ್ತೀಯ. ಸಾವಿನ ಅಂಚಿನಲ್ಲಿರೋರ್ನ ಬದುಕಿಸ್ತೀಯ. ಕಳೆದು ಹೋದ ಮಗ ತಾಯಿಗೆ ಸಿಗೋ ಹಾಗೆ ಮಾಡ್ತೀಯ. ಸೋತವ್ರಿಗೆ ಗೆಲುವು ಕೊಡ್ತೀಯ. ಬಡವರನ್ನ ಶ್ರೀಮಂತರನ್ನಾಗಿ ಮಾಡ್ತೀಯ. ಆದ್ರೆ ನನಗೆ ನಿರಾಸೆಯನ್ನು ಬಿಟ್ಟು ಇನ್ನೇನು ಕೊಟ್ಟಿಲ್ಲ ನೀನು. ಅಂತ ತಪ್ಪು ನಾನೇನ್ ಮಾಡಿದ್ದೀನಿ? ಯಾಕೆ ನನ್ನ ಮಗನ್ನ ನನ್ನಿಂದ ದೂರ ಮಾಡಿದ್ದೀಯಾ? 25 ವರ್ಷ ಆಯ್ತು ಅವನು ನನ್ನಿಂದ ದೂರ ಹಾಕಿ. ಎಲ್ಲಿದ್ದಾನೋ, ಏನ್ ಮಾಡ್ತಿದ್ದಾನೋ? ಅಪ್ಪಯ್ಯ, ನಾನು ಇಲ್ಲಿ ಕಣ್ಲ ಬೇರೇನ್ ಬಾರ್ಲ ಇಲ್ಲಿ ಏನ್ ವಿಷಯ? ಬಾ ಇಲ್ಲಿ ಬಂದೆ. ಒಳಗೆ ಹೋಗಿ ಜಲ್ದಿ ಬಟ್ಟೆ ಹಾಕೊಂಡ್ ಬಂದ್ಬಿಡು. ಪುಲ್ಕೇಸಿ ನಗರ ಕೊಟ್ಟು ಬರವಾ. ಯಾಕ್ಲಪ್ಪಯ್ಯ? ಲೇ, ಯಾವ್ದು ಡಬಲ್ ಬೆಡ್ರೂಮ್ ಮನೆ ಬಾಡಿಗೆ ಐತಂತೆ. ಬಾಡಿಗೆನು ಕಡಿಮೆ ಅಂತ ಕಣ್ಲ, ನೋಡ್ಕೊಂಡ್ ಬಂದ್ಬಿಡು ಬಾಬಾ. ಅಪ್ಪಯ್ಯ, ನೀನ್ ನೋಡಿದೆ ಫೈನಲ್, ನೀನೇ ಹೋಗ್ಬಾ. ಲೇ, ನಮ್ ಫೈನಲ್ ಅಲ್ಲ ಕಣ್ಲ ಮುಖ್ಯ. ನಿಂಗೂ ಸಾವಿತ್ರಿಗೂ ಫೈನಲ್ ಆಗ್ಬೇಕು. ಬಾ, ನೋಡ್ಕೊಂಡ್ ಬರಬಾ. ಅಪ್ಪಯ್ಯ, ನೀನ್ ಬಲ್ವಂತ ಮಾಡಂಗೆ ಇಲ್ಲ. ನೀವ್ ಯಾವ ಮನೆ ನೋಡ್ತೀರ ಆ ಮನೇಲೆ ಇರ್ತೀವಿ ನಾವು. ನಾಳೆನೆ ಪ್ರತಾಪ್ ಬಾಸ್ತು ವಿನೂತಂದು ರಿಸೆಪ್ಷನ್ ಐತೆ. ಇನ್ನು ಕಟಿಂಗ್ ಶಾಪ್ ಹೋಗ್ಬೇಕು. ಎಷ್ಟೆಲ್ಲ ಚೇಂಜ್ ಮಾಡ್ಸಪ್ಪಯ್ಯ. ಹೋಗಪ್ಪಯ್ಯ ಪ್ಲೀಸ್. ಅಪ್ಪಯ್ಯ ಹೋಗಪ್ಪ. ಹಂಗಲ್ಲ ನೀನ್ ಹೋಗ್ ಬರ್ಲಾ. ಹೋಗ್ 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 ಹೋಗ್. ಅಲ್ಲಿ ಬಾಸು ರಿಸೆಪ್ಷನ್ ಮಾಡ್ಕೊಂತವ್ರೆ. ನಾವ್ಯಾವಾಗ ಮಾಡೋದು? ಏನು? ನಾಮಕರಣ ಇನ್ 3 ವರ್ಷ ಆದ್ಮೇಲೆ. ಹುಟ್ಟೋ ಮಕ್ಕಳು ಅಪ್ಪ ಅಂತ ಕರೆಯಲ್ಲ, ತಾತ ಅಂತ ಕರೀತಾರೆ. ಮಕ್ಕಳು ಅಂದ್ರೆ? ಮಕ್ಕಳು ಅಂದ್ರೆ 1 2 3 4 ನಾಲ್ಕೆ. ಯಾಕೆ 8 ಬೇಡವಾ? ನೀವು ಓಕೆ ಅಂದ್ರೆ ನಂಗೇನು ಪ್ರಾಬ್ಲಮ್ ಇಲ್ಲ. ಅದೆಲ್ಲ ಇಲ್ಲ, ಒಂದೇ ಮಗು. ಈಗ ನೋಡು, ಕೈ 2, ಕಾಲ್ 2, ಕಿವಿ 2, ಕಣ್ಣೆರಡು. ವೈಫು 1 2 3 4. ಅಮ್ಮ, ವೈಫು ಒಂದೇ. ಸ್ಟ್ರೇನ್ ಆಗೋದು ಬೇಡ ಅಲ್ವಾ? ಅವಳಿ ಜೋಡಿ ಸಾಕು. ಗಂಡಾದ್ರೆ ರಾಮ ಶ್ಯಾಮ, ಹೆಣ್ಣಾದ್ರೆ ಕನಸು ನನಸು. ಗಂಡು ಹೆಣ್ಣು 2 ಆದ್ರೆ ಸೀತಾರಾಮ. ಹೆಸರು ಆಮೇಲೆ ಇಡೋರಂತೆ. ನನ್ಗೆ ಈ ಕೆಲಸ ಮಾಡಕ್ ಬಿಡಿ. ದೂರ ಹೋದ್ರೆ ಮಕ್ಕಂಗಾಯ್ತವೆ, ಅಂತರ ಬೇಡ ಅಲ್ಲ. ಸಾವಿತ್ರಿ ಸಾವಿತ್ರಿ ಸಾವಿತ್ರಿ. ಏನದು?
ಅಲ್ರಾಮ್ ಇಷ್ಟು ಬೇಗ ಇಟ್ಬಿಟ್ಟಿದ್ಯಾ? ಇವತ್ತು ನಮ್ಮ ರಿಸೆಪ್ಷನ್ ಅಲ್ವಾ, ಎದ್ದೇಳಿ. ವಿನೂತ, ರಿಸೆಪ್ಷನ್ ಇರೋ ಸಂಜೆ ತಾನೆ, ನೀನು ಇಷ್ಟು ಬೇಗ ಮೇಕಪ್ ಮಾಡ್ಕೊಂಡು ರೆಡಿ ಆಗ್ತಿದ್ಯಾ? ಹೋದ್ಸಲ ರಿಸೆಪ್ಷನಲ್ಲಿ ಏನಾಗಿತ್ತು ಅಂತ ನಿಮಗೂ ಗೊತ್ತು ತಾನೆ. ಪ್ರತಾಪ್ ನೋಡಿ, ಈ ಸಲನೂ ಯಾರೋ ಬಂದು ಬಾಗಿಲು ತಟ್ತಿದ್ದಾರೆ. ನಂಗೆ ಭಯ ಆಗ್ತಿದೆ, ನೀವೆಲ್ಲೂ ಹೋಗ್ಬಿಡಿ, ಇಲ್ಲೇ ಇರಿ. ವಿನೂತ, ಇದೇನೂ ಆಗಲ್ಲ, ಭಯ ಪಡ್ಬೇಡ. ಯಾರು ನೋಡ್ತೀನಿ. ಇರಿ, ನೀವೊಬ್ಬರೇ ಹೋಗ್ಬೇಡಿ, ನಾನು ಬರ್ತೀನಿ ನಿಮ್ಮ ಜೊತೆಗೆ. ಸರಿ ಬಾ. ಏನಮ್ಮ ಎಲ್ಲರೂ ಇಷ್ಟೊತ್ತಿಗೆ ಬಂದ್ಬಿಟ್ಟಿದ್ದೀರಾ? ಹೋದ್ಸಲ ರಿಸೆಪ್ಷನ್ ಅಂತ ಅನ್ಕೊಂಡಾಗ ನಿನ್ ಗಂಡ ಇದೇ ಸಮಯಕ್ಕೆ ತಾನೇ ಓಡೋಗಿದ್ದು. ಆ ರಿಸ್ಕ್ ಬೇಡ ಅಂತ ಈಗಲೇ ಬಂದ್ಬಿಡಿ. ಕಾವಲ್ ಕಾಯಕ. ವಿನುತಾ, ನೀನ್ ಮಾತ್ರ ಅಲ್ಲ, ನಿಮ್ ಇಡೀ ಫ್ಯಾಮಿಲಿನೇ ಕಾವಲ್ ಕಾಯಕ್ ಬಂದಿದ್ದೆ. ನೀನು ಬೆಳಗ್ಗೆ ರೆಡಿ ಆಗಿ ಬಂದ್ಬಿಟ್ಟಿದ್ಯಾ? ಮತ್ತೆ ಈ ಮನೆ ಮಗಳು ನಾನು ಒಂದ್ ವಾರಕ್ಕೆ ಮುಂಚೆನೆ ಬರ್ಬೇಕು, ಬೆಳಗ್ಗೆ ಬಂದಿದ್ದೀನಿ. ಸರಿಮ್ಮ, ಆಯ್ತು, ಬಂದಿದ್ಯಾ ತಾನೆ? ಈಗ ನಾನು ಮಲ್ಕೋಬೇಕು. ಎಲ್ಲಿ ಮಲ್ಕೊಳ್ಳೋದು? ರಿಸೆಪ್ಷನ್ ಸಂಭ್ರಮ ಶುರು. ನಾನೇನ್ ಮಾಡ್ಬೇಕು? ಡ್ಯಾನ್ಸ್ ಮಾಡ್ಬೇಕು. ಮೆಹಂದಿ ಲगा के रखना, डोली सजा के रखना, लेने तुझे ओ गोरी आएंगे तेरे सजना। मेहंदी लगा के रखना, डोली सजा के रखना, ओ हो ओ हो। ಹೇಗಿದೆ? ನಾನಿವತ್ತು ರಿಸೆಪ್ಷನ್ ಉಟ್ಕೋತಿರೋ ಸೀರೆ ಕಮ್ ಗಾಗ್ರಾ. ಏ ವಿನು, ಸೂಪರ್ ಆಗಿದೆ. ನೀನ್ ಹಾಕೋತಿರೋ ಡ್ರೆಸ್ಗೂ ನಾನು ಉಟ್ಕೊಂಡಿರೋ ಸೀರೆಗೂ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಿದೆ. ಹೌದು, ಈ ಸೀರೆ ಯಾರು ಕೊಡ್ಸಿರೋದು? ಭಾವನಾ? ಹೇ ವಿನು, ನಿನಗೆ ಡ್ರೆಸ್ ಮಾಡ್ಬೇಕು ಅಂದ್ರೆ ನನಗೆ ತುಂಬಾ ಇಷ್ಟ. ನಿನಗೆ ಮದ್ವೆ ಆಗಿ ಇಷ್ಟು ತಿಂಗಳಾಗಿದೆ ಅಂತ ಅನ್ನಿಸ್ತಾನೆ ಇಲ್ಲ, ಇನ್ನು ನೆನ್ನೆ ಮೊನ್ನೆ ಆದಂಗಿದೆ. ನಿನ್ನೆ ಮೊನ್ನೆನೆ ಅಕ್ಕನ ಕೆನ್ನೆ ನೋಡು, ಇನ್ನು ಎಷ್ಟು ಕೆಂಪಾಗಿದೆ. ಅದು ನಮ್ಮ ಅಣ್ಣ ಹಾಕಿರೋ ಚೀಕ್ ರೋಸು. ಏನಕ್ಕೆ ನೀವು ಇವ್ರ ಜೊತೆ ಸೇರ್ಕೊಂಡು ರೇಗಿಸ್ತೀರಾ? ಹೇ ವಿನು ನೋಡು, ಕೂದಲೆಲ್ಲ ಬಿರಿ ಉಳ್ಕೋಬೇಡ, ನೀಟಾಗಿ ಜಡೆ ಹಾಕೊಂಡು ಹೂ ಮುಡ್ಕೊಂಡ್ಬಿಡು. ಅಕ್ಕ ಪ್ಲೀಸ್, ಅವಳು ಉಟ್ಕೋತಿದವಳು ಡಿಸೈನರ್ ಸಾರಿ, ಅದಕ್ಕೆ ಹೂ ಚೆನ್ನಾಗಿರುತ್ತಾ? ಅಯ್ಯೋ, ಇವ್ರಿಗೆಲ್ಲ ಟೇಸ್ಟೇ ಇಲ್ಲಪ್ಪ. ಇವಳು ನೋಡಿದ್ರೆ 1960 ತರ ಆಗ್ತಾಳೆ. ಓ, ಇವಳು ಅದೇ ವರ್ಷದಲ್ಲ ಹುಟ್ಟಿರೋದು. ತರಲೆ ತಲೆ ಮೇಲೆ ಹಾಕ್ತೀನಿ ನೋಡು, ನನ್ಗೆ ಅಷ್ಟೊಂದು ವಯಸ್ಸಾದಂಗೆ ಕಾಣುತ್ತೆ. ಯಾಕೆ ಹಾಗಂತೀಯ ರಂಜು? ಅವಳ ಗಂಡಂಗೆ ಹೇಗೆ ಇಷ್ಟನೋ ಅವಳು ಹಾಗಿದ್ದಾಳೆ. ಈಗ ನನ್ ನೋಡು, ನನ್ ಗಂಡಂಗೆ ಇಷ್ಟ ಆಗೋ ತರ ನಾನಿಲ್ವಾ? ಅಷ್ಟನ ಬರ್ಲಿಕ್ಕೆ ಗೊತ್ತಾಗುತ್ತೆ. ಇನ್ನೇನಮ್ಮ, ಲೈನ್ ಎಲ್ಲ ಕ್ಲಿಯರ್ ಆಯ್ತಲ್ಲ? ಹೌದು. ನಾನ್ ಮದ್ವೆ ಎಲ್ಲ ಆಗಲ್ಲ. ಯಾಕೋ? ನಾನು ಓದಿ ದೊಡ್ಡ ಪೊಲೀಸ್ ಆಫೀಸರ್ ಆಗ್ತೀನಿ. ಪೊಲೀಸ್ ಆಫೀಸರ್ ಆದ್ರೆ ಮದ್ವೆ ಆಗ್ಬಾರ್ದಂತ ಏನಾದ್ರೂ ಇದ್ಯಾ? ದೊಡ್ಡಿ ಸೂಟ್ ಆಗಲ್ಲಮ್ಮ. ಅದಕ್ಕೆ ಹೇಳೋದು ತಮ್ಗಿನ್ನು ತಲೆ ಬಲ್ತಿಲ್ಲ ಅಂತ. ಸರಿ ನೀ ಹೊರಡು, ಇವಳನ್ನ ರೆಡಿ ಮಾಡ್ಬೇಕು. ಹೊರಡೆ. ದೊಡ್ಡವರೇ ಹೀಗೆ, ಬೇಕು ಅಂದಾಗ ಬೇಕು, ಬೇಡ ಅಂದಾಗ ಬೇಡ. ಸರಿ ಬಿಡಿ, ನಾನು ಹೋಗ್ತೀನಿ. ಬಾವ ರೆಡಿ ಆಗಿದಾರೋ ಇಲ್ವಾ ಅಂತ ನೋಡ್ಕೊಂಡ್ ಬರ್ತೀನಿ. ದಯವಿಟ್ಟು ಹೋಗಮ್ಮ. ವಿನುತಾ ಅಕ್ಕ, ಬಾವಂಗೇನಾದ್ರೂ ಮೆಸೇಜ್ ಹೇಳ್ಬೇಕಾ? ಏನೇ ನೀನು, ನಾವೇನ್ ಇವತ್ ಮದ್ವೆ ಆಗ್ತಿದೀವಾ? ಸುಮ್ನೆ ಹೋಗು ರಂಜು. ಅದು ಹಾಗಲ್ಲ, ಮದುಮಗಳು ಅಂದ್ಮೇಲೆ ಎಲ್ಲ ಹೊಸದಾಗೆ ಇರ್ಬೇಕು. ಈಗ ನಮ್ಮೆಲ್ರ ಮುಂದೆ ಪ್ರತಾಪ್ಗೆ ಐ ಲವ್ ಯು ಅಂತ ಹೇಳೋ ನೋಡೋಣ. ಹೇಳು. ಹೋಗಿ ಅದಕ್ಕೆ ನೀವು ಎಲ್ರ ಮುಂದೆ ಎಂಬಾರಸ್ ಮಾಡ್ತೀರಪ್ಪ. ನೋಡಿದ್ಯಾ, ಹೇಳಕ್ ಆಗಲ್ಲ. ಗಂಡನ್ ಮುಂದೆ ನಾವ್ ಯಾವಾಗ್ಲೂ ನವವಧು ಥರಾನೇ ಇರ್ಬೇಕು. ಸ್ವಲ್ಪ ನಗು, ಸ್ವಲ್ಪ ನಾಚಿಕೆ, ಸ್ವಲ್ಪ ಹೆದರಿಕೆ, ಸ್ವಲ್ಪ ಹುಸಿ ಕೋಪ. ಅದಕ್ಕೆ ನಾ ಹೇಳಿದ್ದು ಇವಳು ನಮ್ ಜೊತೆಗೆ ಇರೋದು ಬೇಡ ಅಂತ. ಹೀಗೆ ಮಾಡೋದು. ತೆಗೀರಿ ಅಕ್ಕ. ಮಾಡ್ತೀನಿ ರೀ ನಿಮ್ಗೆ. ಬಸ್ಸು, ಏನ್ ಲುಕ್ಕು ಸಕ್ಕತ್ತಾಗೈತೆ. ತೇಜ್ ಮಹಾರಾಜನೇ ನನ್ ದೃಷ್ಟಿನ ತಾಕತ್ತೆ. ಇಲ್ಲಿ ಬಸ್ಸು, ಕಾಲ್ ಕೊಡಿ. ಸತ್ಯ, ಕಾಲ್ ಕೊಡಿ ಬಸ್ಸು. ಬಿಡು, ನೀನು ನನಗಿಂತ ದೊಡ್ಡವನು, ಹಾಗೆಲ್ಲ ಚಪ್ಪಲಿ ಮುಟ್ಟೋಗಿಲ್ಲ. ಅಯ್ಯೋ, ಅದ್ರಲ್ಲಿ ಏನಿಲ್ಲ, ಕೊಡಿ ಬಸ್. ಇಲ್ಲಿ
ಬಂದ್ಲು ಚೋಟ್ ಮೆಣಸಿನ್ಕಾಯಿ ತಲೆ ತಿನ್ನಕ್ಕೆ. ನೀವು ಹೇಗೆ ಹೇಳಿದ್ರೆ ನಾನು ಇಲ್ಲಿಂದ ಹೋಗ್ತೀನಿ ಅಷ್ಟೇ. ಹೋಗೆಲ್ಲಿ ನಿನ್ನೆ ಅವ್ನು ಕರೆದಿದ್ದು. ನಾನ್ ಸಣ್ಣೋಳು ಅಂತ ನಿಮ್ಗೆಲ್ಲ ಎಷ್ಟು ಉದಾಸೀನ, ನಾನು ಯಾರಿಗೂ ಬೇಡ್ದವಳಾಗ್ಬಿಟ್ಟಿದ್ದೀನಿ. ನೀನು ಸಣ್ಣೋಳ, ನಮ್ಮೂರ್ನಾಗೆ ನಿನ್ ವಯಸ್ಸಿಗೆ 2 ಮಕ್ಳು ಇರ್ತದೆ. ಏ ರಂಜು, ಗಂಡು ಮಕ್ಕಳು ಡ್ರೆಸ್ ಮಾಡ್ಕೊಳ್ಳೋ ರೂಮಲ್ಲಿ ನಿನ್ಗೇನೆ ಕೆಲಸ? ರೈಟ್ ಹೌದೌದೌದು, ರೈಟ್. ಸರಿ, ನಾನು ಹೋಗ್ತೀನಿ. ವಿನುತಾ ಅಕ್ಕ ಏನೋ ಮೆಸೇಜ್ ಹೇಳಿದ್ಲು, ಅದನ್ನ ಹೇಳೋಣ ಅಂತ ಬಂದೆ. ಪರವಾಗಿಲ್ಲ ಬಿಡಿ, ನಾನು ಹೋಗ್ತೀನಿ. ಹೋಗ್ಲಾ? ಹೋಗೆ. ಹೋಗ್ತೀನಿ. ಬೇಡ ಬಿಡಿಪ್ಪ, ಹುಡುಗಿರ್ಗೆ ಗಂಡ್ ಮಕ್ಳು ರೆಡಿ ಆಗೋ ರೂಮಲ್ಲಿ ಏನ್ ಕೆಲ್ಸ? ನಾನು ಹೋಗ್ತೀನಿ. ಆಕ್ಚುಲಿ ಏನ್ ಗೊತ್ತಾ ರಂಜು, ಚಿಕ್ಕ ಹುಡುಗಿ ಬರ್ಬೋದು. ನಾನ್ ಚಿಕ್ಕವಳ, ನನ್ಗೆ 2 ಮಕ್ಳು ಇರ್ಬೇಕಿತ್ತಲ್ವಾ ಈ ವಯಸ್ಸಲ್ಲಿ. ಬಸ್ ಬಾರಿ ಸ್ಕೋಪ್ ಆಯ್ತು ಇವ್ರದ್ದು. ವಿನುತಾನ್ ಸಿಗ್ದೆ ಹೋಗ್ತಾಳ, ಸಿಗ್ತಾ ಕೇಳಿದ್ರಾಯ್ತು. ಅವಳು ಸಿಕ್ಕಾಗ ಆಗತ್ತೆ ಮಂಗಳಾರತಿ. ಅದು ಈ ಡ್ರೆಸ್ ಅಲ್ಲಿ ನೋಡಿದ್ರೆ ಅಷ್ಟೇ, ನಿಮ್ ಮೂತಿನ ನೋಡಿದ್ರೆ ಹಾಗೆ ಹೊರಟೋಗ್ಬಿಡ್ತಾರೆ. ಓ, ಎಲ್ಲಿಗೆ ಹೋಗ್ಬಿಡ್ತಾಳೆ? ಏ ಸುಮ್ನಿರಪ್ಪ ನೀನು, ಏನೆಲ್ಲ ಮಾತಾಡ್ಬೇಡ. ರಂಜು, ನಿನ್ಗೆ ಚಾಕ್ಲೇಟ್ಸ್ ಕೊಡ್ತೀನಿ, ಪ್ಲೀಸ್ ಏನು ಅಂತ ಹೇಳಮ್ಮ. 2 ಚಾಕ್ಲೇಟ್ ಕೊಡಿಸ್ತೀರಾ? ಓಕೆ ಡನ್. ಈ ಕುಳ್ಳಿಗೆ ಯಾಕೆ ಹೆದರ್ಕತ್ತೀರಾ ಬಾಸು ನೀವು? ಹೌದಾ? ನಿಮ್ಗೆ ಗೊತ್ತಾಗಲ್ಲಪ್ಪ, ಸುಮ್ಮನೆ ನೀನು. ರಂಜು, ನಿಂಗೆ 4 ಚಾಕ್ಲೇಟ್ ಕೊಡ್ತೀನಿ. ವಿನುತಾ ಏನ್ ಹೇಳಿದ್ಲು ಅಂತ ಹೇಳು. ಸರಿ, ಹೇಳ್ತೀನಿ. ಆಕ್ಚುಲಿ ವಿನುತಾಕ ಏನ್ ಹೇಳಿದ್ಲಂದ್ರೆ, ಈ ಶೇರ್ವಾನಿ, ಕುರ್ತಾ, ಸೂಟು ಇದೆಲ್ಲ ರಿಸೆಪ್ಷನ್ ನಾರ್ಮಲ್ಲು. ಅದೇ ಪಂಚೆ ಶಲ್ಯ ಹಾಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಅಕ್ಕನು ರೇಷ್ಮೆ ಸೀರೆ, ಮಲ್ಗೆ ಹೂವು, ಜುಮ್ಕಿ ಇದೆಲ್ಲ ಹಾಕೋತಿದ್ದಾಳೆ. ನೀವು ಪಂಚೆ ಶಲ್ಯ ಹಾಕೊಂಡ್ರೆ ಮೇಡ್ ಫಾರ್ ಈ ತರ ಇರುತ್ತೆ. ಅಕ್ಕ ಹೇಳಿದ್ ಬಾಬಾ. ಹೌದಾ? ಏನ್ ಚೆನ್ನಾಗಿರುತ್ತೆ ಬಸ್ಸು, ಒಂಚೂರು ಚೆನ್ನಾಗಿರಕ್ಕಿಲ್ಲ. ನಾವ್ ಹೇಳಿ ಕೇಳಿ ಬೇಡ ಬಸ್ಸು. ಸತ್ಯ, ಸುಮ್ಮನಿರು. ರಂಜು, ವಿನುತಾನು ಹೀಗೆ ಹೇಳದ್ಲ? ನಿಜ ಬಾಬಾ? ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಸರಿ, ನೀವ್ ಹಾಕೊಳ್ಳಲ್ಲ ಅಂತ ಹೋಗಿ ವಿನುತಾಕತ್ರ ಹೇಳಿ. ಸರಿ ಬಿಡು ರಂಜು, ನಾನು ಪಂಚಶಲ್ಯನೂ ಇಟ್ಕೊತೀನಿ. ಬಸ್ಸು, ನಾನು ಹೇಳ್ತೀನಿ ಕೇಳಿ, ಒಂಚೂರು ಚೆನ್ನಾಗಿಲ್ಲ. ಪಂಚೆ ಶಲ್ಯ ಎಲ್ಲಿ? ಸುಮ್ಮನಿರು. ವಿನುತಾ ಹೇಳಿದ ಕರೆಕ್ಟಾಗಿ ಹೇಳಿರ್ತಾಳೆ. ಅವಳು ರೇಷ್ಮೆ ಸೀರೆ, ನಾನು ಪಂಚಶಲ್ಯ. ಮ್ಯಾಚಿಂಗ್ ಸೂಪರ್ ಆಗಿರುತ್ತೆ. ಬಸ್ಸು, ಇದ್ರಲ್ಲಿ ಏನು ಗೇಮ್ ಐತೆ? ನಾನು ಹೇಳಿ ಕೇಳಿ. ಬೇಡ ಬಸ್ಸು, ಕೇಳು. ಹೋಗಿ ಬೀರುನಲ್ಲಿ ಬೇಡ ಬಸ್ಸು, ಬೇಡ ಬಸ್ಸು. ಸೂಪರ್ ಆಗಿ ಕಾಣಿಸ್ತಿದ್ಯಾ? ಸೂಪರ್ ಆಗಿ ಕಾಣಿಸ್ತಿದ್ದೀರಾ? ನೋಡಿ. ಓ, ನೀ ಮತ್ತೆ ಬಂದ್ಯಾ? ಪ್ರತಾಪ್ ಬಾಬಾ ಏನೋ ಮೆಸೇಜ್ ಹೇಳಿ ಕಳ್ಸಿದ್ದಾರೆ. ಪ್ರತಾಪ್ ಮೆಸೇಜ್ ಹೇಳಿ ಕಳ್ಸಿದಾರ? ಏನಂತೆ? ವಿನು, ಅವಳೇನೋ ತರ್ಲೆ ಮಾಡಕ್ ಬಂದಿದ್ದಾಳೆ, ನಂಬೇಡ ಹೇಳ್ತಾ ಇದೀನಿ. ಇಲ್ಲ ಅಪ್ಪ. ಹೌದಕ್ಕ, ಪ್ರತಾಪ್ ಹಾಗೇನೆ ಶಾಕ್ ಮೇಲೆ ಶಾಕ್ ಕೊಡ್ತಾನೆ ಇರ್ತಾರೆ. ಹೋದ್ಸಲ ನೀನೇ ನೋಡ್ತಿಯಲ್ಲ ರಿಸೆಪ್ಷನ್ ಅಲ್ಲಿ ಏನ್ ಮಾಡಿದ್ರು ಅಂತ. ಕರೆಕ್ಟ್. ಹೌದೌದು, ಅವನೊಂಥರ ತಿಕ್ಲ. ಏನ್ ಹೇಳಿದ್ರು? ರಿಸೆಪ್ಷನ್ ಅಲ್ಲಿ ಈ ಗಾಗ್ರಾ, ಸೀರೆ ಇದೆಲ್ಲ ಕಾಮನ್. ವಿನುತಾ ವೆಸ್ಟರ್ನ್ ಗೌನ್ ಹಾಕಿದ್ರೆ ಸೂಪರ್ ಆಗಿರುತ್ತೆ ಅಂತ ಹೇಳಿದ್ರು. ಹಾಗೆ ಹೇಳಿದ್ರಾ? ಸರಿ, ಮತ್ತೆ ನಾನ್ ವೆಸ್ಟರ್ನ್. ನೀನ್ ಸುಮ್ನಿರೆ. ವೆಸ್ಟರ್ನ್ ಗೌನ ಬೇಡ ವಿನು, ಇದು ಲಕ್ಷಣವಾಗಿದೆ, ಹೀಗೆ ಇರ್ಲಿ. ನೀನ್ ಗೌನು ಗಿವ್ನು ಎಲ್ಲ ಹಾಕೊಳಕ್ ಹೋಗ್ಬೇಡ. ಇಲ್ಲ ಅಕ್ಕ, ಪ್ರತಾಪ್ ಮೊದ್ಲೇ ಮುಡಿ, ಆಮೇಲೆ ರಿಸೆಪ್ಷನ್ ಇಂದ ಹೊಟ್ಟವ್ರೆ ನಾನೇ ಮಾಡ್ಲಿ. ನಾನ್ ವೆಸ್ಟರ್ನ್ ಗೌನ್ ಹಾಕೋತೀನಿ. ಅವ್ನ್ ಹಾಗೆ ಮಾಡಿದ್ರೆ ಮಾಡ್ತಾನೆ. ಅಕ್ಕ ಬಾ, ನೀನ್ ಬೇಗ ರೆಡಿ ಆಗ್ಬಿಟ್ಟು ಮತ್ತೆ ಮೊದ್ಲಿಂದ ರೆಡಿ ಮಾಡ್ಬೇಕಾ? ಸಾವಿತ್ರಿ ಅಕ್ಕ ಬಂದೆ